ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕಾ ಕಡೆಯಿಂದ ನಮಸ್ಕಾರ. ಮಕ್ಕಳಿರುವಾಗ ಚೆನ್ನಾಗಿ ಆಟ ಆಡ್ಬೇಕಂತೆ. ದೊಡ್ಡವರಾದ್ಮೇಲೆ ಮಿಸ್ ಮಾಡ್ಕೊಳ್ಳೋ ಗೋಜಿರಲ್ಲ. ಆದ್ರೆ ಸಣ್ಣವರಲ್ಲಿದ್ದಾಗ ಚೆನ್ನಾಗಿ ಓದ್ಬೇಕು, ದೊಡ್ಡವರಾದ್ಮೇಲೆ ನೀವು ಇನ್ನೂ ಚೆನ್ನಾಗಿ ಆಟ ಆಡ್ಬೋದು ಅನ್ನೋದು ನಿಜವಾಗ್ಲೂ ಸುಳ್ಳು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನವೆಂಬರ್ ಬಂತು ಅಂದ್ರೆ ಎಷ್ಟು ಚೆನ್ನಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತೀವೋ, ನವೆಂಬರ್ ಬಂತು ಅಂದ ತಕ್ಷಣ ನಮ್ಮ ಮಕ್ಕಳ ದಿನಾಚರಣೆಯ ಕೂಡ ಬಂದು ನಿಂತಿರುತ್ತೆ. ಅದೇ ನವೆಂಬರ್ 14. ಸೊ ಅವತ್ತಿನ ದಿನ ಮಕ್ಕಳೆಲ್ಲ ತುಂಬಾ ಮೋಜು ಮಸ್ತಿಯಿಂದ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಿದ್ರೆ ಅವತ್ತು ಒಂದಿನಕ್ಕೆ ಮಾತ್ರ ಮಕ್ಕಳಿಗೆ ಚೆನ್ನಾಗಿ ಫ್ರೀಡಮ್ ಕೊಟ್ಟು ಚೆನ್ನಾಗಿ ಆಟ ಆಡಿ ಅಂತ ಬಿಡ್ಬೇಕಾ? ಖಂಡಿತವಾಗ್ಲೂ ಇಲ್ಲ. ದಿನನಿತ್ಯ ಆಟ ಅನ್ನೋದು ಮಕ್ಕಳಿಗೆ ತುಂಬಾನೇ ಇಂಪಾರ್ಟೆಂಟ್. ಆದ್ರೆ ಈಗಿನ ದಿನದಲ್ಲಿ ಮಕ್ಕಳು ಆಚೆ ಹೋಗೋಕೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಅಯ್ಯೋ, ಮೊಬೈಲ್ ಇದೆ, ಟ್ಯಾಬ್ ಇದೆ, ಟಿವಿ ಇದೆ, ನಾನು ಇದನ್ನೇ ನೋಡ್ಕೊಂಡು ಆರಾಮಾಗಿರ್ತೀನಿ ಅನ್ನೋ ಲೆವೆಲ್ಗೆ ಕಂಫರ್ಟ್ ಝೋನ್ ಬಂದ್ಬಿಟ್ಟಿದ್ದಾರೆ. ಬಟ್ ಆಟ ಅನ್ನೋದು ಮಕ್ಕಳಿಗೆ ನಿಜವಾಗ್ಲೂ ಇಂಪಾರ್ಟೆಂಟ್. ಸ್ಪೋರ್ಟ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಅದರಿಂದ ಬೆನಿಫಿಟ್ಸ್ ಏನು, ಅದರಿಂದ ಎಷ್ಟೆಲ್ಲ ಆಪರ್ಚುನಿಟೀಸ್ಗಳಿದೆ, ಇದು ಎಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಸೊ ಫಸ್ಟ್ ಟೈಮ್ ನಾನು ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಮಾಡ್ತೀರಾ ಅಂತ ಭಾವಿಸ್ತಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಆಲ್ರೆಡಿ ನಮ್ಮ ಸ್ಪೋರ್ಟ್ಸ್ ಗರ್ಲ್ಸ್ ಆಲ್ರೆಡಿ ರೆಡಿ ಇದ್ದಾರೆ. ಹಲೋ, ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಸೊ ಇವರು ಒಂದೊಂದು ಫಾರ್ಮು ನಿಜವಾಗ್ಲೂ ತುಂಬಾ ಡಿಫ್ರೆಂಟ್ ಆಗಿದೆ. ಯೂಶುವಲ್ ಆಗಿ ಸ್ಕೂಲ್ಗಳಿಗೆ ಹೋಗ್ತಿದ ತಕ್ಷಣ ಎಲ್ಲರೂ ಗುಡ್ ಮಾರ್ನಿಂಗ್ ಮ್ಯಾಮ್, ಗುಡ್ ಮಾರ್ನಿಂಗ್ ಸರ್ ಅಂತಾರೆ. ಬಟ್ ಇವ್ರದ್ದು ವಿಶಿಂಗ್ ಸ್ಟೈಲೇ ಡಿಫ್ರೆಂಟ್ ಇದೆ. ಸೊ ಆಲ್ರೆಡಿ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನೋಡ್ಬೋದು. ಸೊ ಮತ್ತೊಮ್ಮೆ ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮ್ಯಾಮ್. ವಾವ್. ಸೊ ಬನ್ನಿ, ಏನಿದ್ರ ವಿಶೇಷತೆ? ಇವತ್ತು ನಾನು ಯಾವ ಸ್ಕೂಲಿಗೆ ಬಂದಿದ್ದೀನಿ, ಎಲ್ಲ ಸ್ಕೂಲಲ್ಲೂ ಅದರದೇ ಆದ ವಿಶೇಷತೆಗಳಿದೆ. ಬಟ್ ಈ ಸ್ಕೂಲಲ್ಲಿ ಒಂದು ಡಿಫ್ರೆನ್ಸ್ ಇದೆ. ಏನು ಅಂತ ತಿಳಿಸ್ತೀನಿ. Ready? 1. Punches. 1, 2, 3, 4, 5. Double punch. Stand by. 2, 3, 4, 5, 6, 7, 8, 9, 10. Front kick. Double punch. 1, 2, 3, 4, 5, 6. ನನ್ನ ಹೆಸರು ಧೃತಿ ಮೌರ್ಯ. ನಾನು ದಸರಾ ಸ್ಪೋರ್ಟ್ಸ್ ಅಟೆಂಡ್ ಮಾಡಿದೆ. ಬ್ರಾನ್ಸ್ ಮೆಡಲ್ ಆಯಿತು, ಕ್ಯಾಶ್ ಪ್ರೈಸ್. ನನ್ನ ಹೆಸರು ವರ್ಷಿತಾ. ನಾನು ದಸರಾ ಸ್ಪೋರ್ಟ್ಸ್ ಅಟೆಂಡ್ ಮಾಡಿದೆ. ಅದರಲ್ಲಿ ಕ್ಯಾಶ್ ಪ್ರೈಸ್ ಬಂದು ಬ್ರಾನ್ಸ್ ಮೆಡಲ್. ಸೂಪರ್. ನನ್ನ ಹೆಸರು ಕೀರ್ತಿ. ನಾನು ಉಷಿ ಸ್ಪೋರ್ಟ್ಸಲ್ಲಿ ಅಟೆಂಡ್ ಮಾಡಿದ್ದೆ. ದಸರಾ ಸ್ಪೋರ್ಟ್ಸಲ್ಲಿ ಕ್ಯಾಶ್ ಪ್ರೈಸ್ ಬಂತು, ಬ್ರಾಂಜ್ ಮೆಡಲ್. ಸೂಪರ್. ಪ್ರದೀಪ್. ದಸರಾ ಸ್ಪೋರ್ಟ್ಸಲ್ಲಿ ಅಟೆಂಡ್ ಮಾಡಿದ್ದೆ, ಬ್ರಾನ್ಸ್. ಸೂಪರ್. ನನ್ನ ಹೆಸರು ಪ್ರೀತಿ ಅಂತ. ನಾನು ವಿಶ್ವ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಮಿನಿ ಒಲಿಂಪಿಕಲ್ಲಿ ನನಗೆ ಬ್ರಾನ್ಸ್ ಮೆಡಲ್ ಬಂತು. ಪ್ರಮೋದ. ದಸರಾ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ನೀವೆಲ್ಲ ಯಾವ ಸ್ಪೋರ್ಟ್ಸ್ ಅಲ್ಲಿ ಇರೋದು? ಸ್ಕೂಲಿಗೆ ಬರುವಾಗ ಊಶುನ ಕಲ್ತಿದ್ದು ಹೊಸದಂತ ಅನ್ನಿಸ್ತಲ್ವಾ? ಸೊ ಫಸ್ಟ್ ಟೈಮ್ ಊಶು ಸ್ಪೋರ್ಟ್ಸ್ ಬಗ್ಗೆ ಹೇಗೆ ಅನ್ನಿಸ್ತು? ತುಂಬ ಡಿಫಿಕಲ್ಟ್ ಅನ್ನಿಸ್ತು, ಬಟ್ ಕಲಿತಾ ಈಸಿ ಆಯಿತು ನಮಗೆ. ಓಕೆ. ಎಷ್ಟು ಇಂಪಾರ್ಟೆಂಟ್ ಸ್ಪೋರ್ಟ್ಸ್? ತುಂಬ ಇಂಪಾರ್ಟೆಂಟು. ಅದರಲ್ಲಿ ಡಿಸಿಪ್ಲಿನ್ ಕಲಿಬೋದು, ಹೆಲ್ದಿಯಾಗಿರ್ಬೋದು, ಫಿಟ್ನೆಸ್ ಆಗಿರ್ಬೋದು. ಸೊ ತುಂಬ ಇಂಪಾರ್ಟೆಂಟ್. ಇದಕ್ಕಿಂತ ಮುಂಚೆ ನಿಮಗೆ ಗೊತ್ತಿತ್ತ ಊಶು ಬಗ್ಗೆ? ಇಲ್ಲ. ಓಕೆ. ಸೊ ಈಗ ನನಗೆ ಊಶುಲಿ ನೀವು ಕಲ್ತಿರೋ ಒಂದಷ್ಟು ಸ್ಪೋರ್ಟ್ಸ್ ಗೇಮ್ ಬಗ್ಗೆ ನಂಗೆ ತೋರಿಸ್ಕೊಡ್ತೀರಾ? ಆಕ್ಟಿವಿಟಿ ಮಾಡ್ತೀರಾ? ಹಿಪ್ ಹಿಪ್. Dad.
ಚಿಲ್ಡ್ರನ್ಸ್ ಡೇ ಅಂದ ತಕ್ಷಣ ಮಕ್ಕಳನ್ನ ಹ್ಯಾಂಡ್ಲ್ ಮಾಡುವಂಥ ಟೀಚರ್ಸು ಸ್ಕೂಲಲ್ಲಿ ಹೆಂಗಾದರೂ ಇರ್ತಾರಪ್ಪ ಅಂತ ಪ್ರತಿ ಮನೆಯಲ್ಲೂ ಪ್ರತಿ ಮಕ್ಕಳ ತಂದೆ ತಾಯಿ ಅನ್ಕೋತಾ ಇರ್ತಾರೆ. ಸೊ ಇವತ್ತು ಆ ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಆಗಿ ನನ್ನ ಹಿಂದೆ ಸೂಪರ್ ಆಗಿರೋ ಟೀಚರ್ಸ್ ಇದ್ದಾರೆ. ಅವ್ರನ್ನ ಸ್ವಲ್ಪ ಕಾಲು ಎಳೆಯೋಣ, ಚಿಲ್ಡ್ರನ್ಸ್ ಡೇನ ಮತ್ತಷ್ಟು ಸ್ಪೆಷಲ್ ಮಾಡೋಣ. ಮ್ಯಾಮ್ ನಮಸ್ತೆ. ನಮಸ್ತೆ ಮ್ಯಾಮ್. ನಿಮ್ಮ ಹೆಸರು? ವಿಜಯಲಕ್ಷ್ಮಿ. ಮ್ಯಾಮ್ ನಿಮ್ಮ ಹೆಸರು ಯಾವ ಸಬ್ಜೆಕ್ಟು ಮ್ಯಾಮ್? ಮ್ಯಾಥ್ಸ್ ತಗೋತೀನಿ. ನೋಡ್ಕೊಳ್ಳಿ ಮ್ಯಾಥ್ಸ್ ಅಂತೆ, ಸ್ವಲ್ಪ ಜೋಪಾನವಾಗಿರೋಣ. ಮ್ಯಾಮ್ ನಿಮ್ಮ ಹೆಸರು? ಪವಿತ್ರ ಮ್ಯಾಮ್. ನೀವು ಯಾವ ಸಬ್ಜೆಕ್ಟ್? ಆಲ್ಮೋಸ್ಟ್ ಎಲ್ಲ ಅಂತಂದ್ರೆ UKG ಮ್ಯಾಮ್. ಓಕೆ, ಆಲ್ ಇನ್ ಒನ್ ಮ್ಯಾಮು. ಸೊ ಟೀಚರ್ಸ್ಗೆ ಇವರೇ ಬೇಕಾಗಿರೋ, ಇನ್ನು ಪೇರೆಂಟ್ಸಿಗೆ ಇವರೇ ಬೇಕಾಗಿರೋದು. ಮ್ಯಾಮ್ ನಿಮ್ಮ ಹೆಸರು? ಶ್ರೀಜಾ ಅಂತ. ಯಾವ ಸಬ್ಜೆಕ್ಟ್? ಆಲ್ರೌಂಡರ್ ಮ್ಯಾಮ್. ಆಲ್ರೌಂಡರ್, ಸೂಪರ್. ಮ್ಯಾಮ್ ನಿಮ್ಮ ಹೆಸರು? ಫಲತಾ ಅಂತ. ನಾನು ಥರ್ಡ್ ಸ್ಟ್ಯಾಂಡರ್ಡ್ ಟೀಚರು. ನಾನು ಹಿಂದಿ ಮತ್ತು ಕನ್ನಡ ಹ್ಯಾಂಡಲ್ ಮಾಡ್ತೀನಿ. ಓಕೆ, ಜೈ ಕನ್ನಡಾಂಬೆ. ಮ್ಯಾಮ್ ನಿಮ್ಮ ಹೆಸರು? ಮ್ಯಾಮ್ ಶೀಲಾ ಅಂತ, ಇಂಗ್ಲೀಷ್ ತಗೋತೀನಿ, 4th ಸ್ಟ್ಯಾಂಡರ್ಡ್. ಮಕ್ಕಳಿಗೆ ಎಲ್ಲರಿಗೂ ಸ್ಪೆಲ್ಲಿಂಗ್ ಜಾಸ್ತಿ ಕಂಡುಹಿಡಿತೀರಾ? ಹೌದು. ಮ್ಯಾಮ್ ನಿಮ್ಮ ಹೆಸರು? ಮೀನಾಕ್ಷಿ ಅಂತೇಳಿ. ಓಕೆ, ಕನ್ನಡ ಮತ್ತು GK ತಗೋತೀನಿ. ಜನರಲ್ ನಾಲೆಜ್ ನಾನು ವೀಕು ಮ್ಯಾಮ್, ನನ್ನ ಕ್ಲಾಸಲ್ಲಿ ಹಿಡಿಬೇಡಿ ಪ್ಲೀಸ್. ಖಂಡಿತ. ಮ್ಯಾಮ್ ನಿಮ್ಮ ಹೆಸರು? ಮ್ಯಾಮ್ ಸಂಜಾರ ಅಂತ, LKG ತಗೋತೀನಿ. ಆ್ಯಕ್ಚುಲಿ LKG UKG ಮಕ್ಕಳೇ ಸಿಕ್ಕಾಪಟ್ಟೆ ತುಂಟ್ರು ಅಂತಿರ್ತಾರೆ, ಹೆಂಗೆ ಹ್ಯಾಂಡ್ಲ್ ಮಾಡ್ತೀರಾ ಮ್ಯಾಮ್? ಮ್ಯಾಮ್ ಪರವಾಗಿಲ್ಲ, ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ, ಆದರೂ ಮಾಡ್ಬೋದು. ಓಕೆ, ಸೊ ಒಂದಿನ ರಜಾ ಇದ್ದರೆ ನೀವು ಮನೇಲೂ ಮಕ್ಕಳೇ ಇದ್ದಾರೆ ಅನ್ನೋ ಫೀಲ್ ಇರುತ್ತಾ ಯಾವಾಗಲಾದರೂ? ಮ್ಯಾಮ್ ಮಿಸ್ ಮಾಡ್ಕೋತೀವಿ ಮ್ಯಾಮ್, ಮನೇಲಿ ನಮ್ಮ ಮಕ್ಳು ಇರ್ತಾರೆ ಅಂತ ಮಿಸ್ ಮಾಡ್ಕೋತೀವಿ. ಮಿಸ್ ಮಾಡ್ಕೋತೀರಾ? ಸೊ ಕ್ಲಾಸಲ್ಲಿ ಬೆಳಗ್ಗೆಯಿಂದ ಸಂಜೆ ಅದನ್ನೇ ಹೇಳಿ ಹೇಳಿ ಮನೆಗೆ ಹೋಗಿ ಅಯ್ಯೋ ಕ್ಲಾಸಲ್ಲಿ ಇಲ್ಲ ಮನೇಲಿದ್ದೀನಿ ಅನ್ನೋ ಫೀಲ್ ಯಾವಾಗಲಾದ್ರೂ ಆಗಿದೆಯಾ? ಆಗುತ್ತೆ ಮ್ಯಾಮ್ ಒಂದೊಂದು ಟೈಮು. ಯಾವಾಗ? ಸೊ ಮ್ಯಾಮ್ ನೀವು ಹೇಳಿ, ಮಕ್ಕಳನ್ನ GK ಅಂತ ಹೇಳ್ತಾ ಇದೆ, ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಅವ್ರನ್ನ ಎಷ್ಟು ಕಷ್ಟ ಈ ಒಂದು ಸಿಚುವೇಶನಲ್ಲಿ, ಯಾಕಂದರೆ ತುಂಬ ಇನ್ಪುಟ್ಸ್ಗಳು ಬರ್ತಾ ಇರುತ್ತೆ ಮಕ್ಕಳಿಗೆ. ಒಂದು ವಿಷಯ ಅಂತ ಅಲ್ಲ, ಎಲ್ಲ ವಿಷಯಗಳು ಒಟ್ಟಿಗೆ ಡಂಪ್ ಆಗ್ತಾ ಇದೆ ಮೊಬೈಲ್ ಯುಗದಲ್ಲಿ. ಸೊ ಜನರಲ್ ನಾಲೆಜಲ್ಲಿ ಮಕ್ಕಳು ಹೆಂಗೆ ಇಂಪ್ರೂವ್ ಆಗಬೇಕಂತೀರ? ಇಂಪ್ರೂವ್ ಆಗಬೇಕಂದ್ರೆ ಮಕ್ಕಳ ಸಾಮಾನ್ಯ ಜ್ಞಾನ ತಿಳ್ಕೊಳ್ಳೋದು ಹೇಗೆ ಅಂದರೆ, ನಾವು ಮಕ್ಕಳು ಸ್ಥಳೀಯ ಮಟ್ಟದಲ್ಲಿ ಏನೇನು ತಿಳ್ಕೊಂಡಿದ್ದಾರೆ, ಅಥವಾ ವಾರ್ತಾಪತ್ರಿಕೆಗಳು, ನ್ಯೂಸ್ ಪೇಪರ್ಗಳು, ಮ್ಯಾಗ್ಝೈನ್ಗಳು, ಅಲ್ಲಿರುವಂಥ ವಿಷಯಗಳು, ಮತ್ತು ದಿನನಿತ್ಯ ಏನೇನು ಆಗ್ತಾ ಇದೆ ಘಟನೆಗಳು, ಎಲ್ಲ ರೀತಿಯ ಎಲ್ಲ ರಂಗದಲ್ಲೂ, ರಾಜಕೀಯ ಆಗಲಿ, ಎಕನಾಮಿಕ್ ಆಗಲಿ, ಬೇರೆ ಎಲ್ಲ ಕ್ಷೇತ್ರದಲ್ಲೂ ಏನೇನಾಗ್ತಿದೆ, ಇವತ್ತಿನ ದಿನ ಏನಾಗ್ತು ಅನ್ನೋದನ್ನು ಮಕ್ಕಳಿಗೆ ಆಯಾ ಕ್ಲಾಸಲ್ಲಿ ತಿಳಿಸ್ಕೊಡ್ತೀವಿ. ಜೊತೆಗೆ ಅವ್ರಿಗೆ ಬುಕ್ಸ್ಗಳು ಏನೇನಿದೆ ಆಯಾ ಕ್ಲಾಸ್ಗೆ ಅದಿರೋದನ್ನು ಅಲ್ಪ ಮಟ್ಟದಲ್ಲಿ ತಿಳಿಸ್ಕೊಟ್ರೆ. ಮ್ಯಾಮ್ ನೀವು ಹೇಳ್ಕೊಡ್ತೀರಾ, ಬಟ್ ಈಗಿನ ಸಿಚುವೇಶನಲ್ಲಿ ಮಕ್ಕಳು ಎಷ್ಟು ಫಾಸ್ಟ್ ಇದ್ದಾರೆ GK ಅಲ್ಲಿ? ಇಲ್ಲ, ಇನ್ನೂ ಡೆವಲಪ್ ಆಗಬೇಕು, ಎಲ್ಲ ಕಡೆನೂ ಆಗಬೇಕು. ಮತ್ತು ಸಾಮಾನ್ಯ ಜ್ಞಾನವನ್ನು ಇತ್ತೀಚಿನ ಜನ್ರೇಷನ್ನು ತುಂಬಾ ತಿಳ್ಕೊಬೇಕು ಅನ್ನೋದು ನನ್ನ ಇಚ್ಛೆ. ತುಂಬಾ ತಿಳಿಬೇಕಿದೆ. ಕಾಂಪಿಟೇಟಿವ್ ಯುಗ ಇವಾಗ. ಇತ್ತೀಚೆಗೆ ಮಕ್ಕಳ ಜ್ಞಾನ ಮಟ್ಟ ಕಡಿಮೆ ಆಗ್ತಿದೆ, ಬಟ್ ತಿಳಿಯೋದು ಅಲ್ಪ ಸ್ವಲ್ಪ ಆಗ್ತಿದೆ. ಹೆಚ್ಚಿನ ಪ್ರಮಾಣದಲ್ಲಿ, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಕ್ಕಳು ತಿಳ್ಕೊಬೇಕು. ನಾವು ತಿಳ್ಸೋಕೆ ಟ್ರೈ ಮಾಡ್ತೀವಿ. ಜೊತೆಗೆ ಪೋಷಕರು ಕೂಡ ಅದನ್ನು ಆ ನಿಟ್ಟಿನಲ್ಲಿ ಅವರು ಕೂಡ ಭಾಗಿಯಾಗಬೇಕು ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್ ಇಂಗ್ಲೀಷ್ ಹೇಳಿದ್ರಿ, ಎಲ್ಲರೂ ಹೇಳ್ತಾರೆ ಇಂಗ್ಲೀಷ್ ಚೆನ್ನಾಗಿ ಕಲ್ತ್ರೆ ಒಳ್ಳೆ ಕೆಲಸ ಸಿಗುತ್ತೆ ಅಂತ. ಈಗ ಯಾವ ಭಾಷೆ ಮಾತಾಡಿದ್ರು ಕೆಲಸ ಸಿಗ್ತಾಯಿಲ್ಲ, ಏನು ಹೇಳ್ತೀರಾ ಮ್ಯಾಮ್? ಇಲ್ಲ, ಇಂಗ್ಲೀಷ್ ತುಂಬ ಈಸಿ ಸಬ್ಜೆಕ್ಟ್. ಅವ್ರಿಗೆ ತುಂಬ ಇಂಟ್ರೆಸ್ಟಾಗಿ ತೋರಿಸ್ತಾರೆ ಇಂಗ್ಲೀಷಲ್ಲಿ ನಾವು ಮಾತಾಡೋದ್ರಿಂದ ಅವರು ಕಲಿಯೋಕ್ಕೆ ಈಸಿ ಆಗುತ್ತೆ. ಬಟ್ ಅದು ನಿಜಾನ ಮ್ಯಾಮ್, ಇಂಗ್ಲೀಷ್ ಬೇಕೇ ಬೇಕು, ಎಲ್ಲರಿಗೂ ಬೇಕೇ ಬೇಕು ಇಂಗ್ಲೀಷ್. ಓಕೆ, ಸೊ ಈಗಿನ ಸಿಚುವೇಶನಲ್ಲಿ ರೀಲ್ಸಲ್ಲಿ ಮುಂಚೆ ಆದರೆ ಕ್ಲಾಸಲ್ಲಿ ಮ್ಯಾಮ್ ಹೇಳ್ಕೊಡೋದಷ್ಟೇ ವೇದವಾಕ್ಯ ಆಗಿತ್ತು. ಅವ್ರು PUT ಪುಟ್ ಅಂದರೆ ನಾವು ಪುಟ್ ಅಂತಾನೆ ಅಂತ ಇದ್ವಿ, ಬಟ್ ಈಗ ರೀಲ್ಸಲ್ಲೇ ಎಲ್ಲ ಪಾಠ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸೊ ಹೌ ಇಟ್ ಈಸ್ ಡಿಫಿಕಲ್ಟ್ ಟು ಹ್ಯಾಂಡಲ್ ದ ಕಿಡ್ಸ್? ಈ ಡಿಫಿಕಲ್ಟ್ ಆಯ್ತಾ ಇದೆ ಮ್ಯಾಮ್, ಅದೇನು ನಿಜಾನೇ ಅದು ನೀವು ಹೇಳ್ತಾ ಇರೋದು. ಬಟ್ ನಾವು ಕ್ಲಾಸಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಟ್ರೈ ಮಾಡ್ತಾ ಇದ್ದೀವಿ. ಮಕ್ಕಳು ಹೇಗೆ ಯಾವ ಥರ ಕ್ವೆಶ್ಚನ್ಸ್ ಅಲ್ಲಿ ಬರ್ತಾರೆ ಅಂತ ನಿಮಗೆ? ಕ್ವಶನ್ಸ್ ಅಂತಂದರೆ ಈಗ ಇಂಗ್ಲೀಷ್ ಕಲಿಬೇಕಾದ್ರೆ ಹಿಂಗಲ್ಲ ಹಿಂಗೆ ಯಾಕೆ ಅನ್ನೋ ಥರ ಪ್ರಶ್ನೆಗಳು ಕೇಳ್ತಾರ? ಇಲ್ಲ, ಆ ಥರ ಏನು ಕೇಳಲ್ಲ. ಮೀನಿಂಗ್ಸ್ಗಳು ಅವ್ರಿಗೆ ಗೊತ್ತಾಗಬೇಕಷ್ಟೆ. ತುಂಬ ಒಳ್ಳೆ ಮಕ್ಕಳು ನಿಮ್ಮ ಹಂಗಿದ್ರೆ. ಮ್ಯಾಮ್ ಕನ್ನಡನ ಎಲ್ಲೋ ಸೈಡ್ಗೆ ಆಗ್ತಾ ಇದ್ದಾರೆ ಅನ್ನೋ ಮಾತುಗಳು ಜಾಸ್ತಿ ಆಗ್ಬಿಟ್ಟಿದೆ. ನಮ್ಮ ಮಕ್ಕಳು ಕನ್ನಡದಲ್ಲೇ ಕಲಿತು ಸಾಕಷ್ಟು ಸಾಧನೆಗಳನ್ನ ಮಾಡ್ತಾ ಇದ್ದಾರೆ. ಸೊ ಏನು ಹೇಳ್ತೀರಾ? ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಶಾಲೆಯಲ್ಲಿ ಕನ್ನಡ ಕಲಿಯೋಕ್ಕೆ ಭಾಳ ಕಷ್ಟಪಡ್ತಾರೆ ಮೇಡಮ್. ಯಾಕೆಂದ್ರೆ ಒತ್ತಕ್ಷರ, ದೀರ್ಘ, ಕೊಂಬು ಅವೆಲ್ಲ ಇರೋದ್ರಿಂದ ಇಂಗ್ಲೀಷನ್ನು ಆರಾಮಾಗಿ ಕಲಿತಾರೆ, ಕನ್ನಡನ ಸ್ವಲ್ಪ ಕಷ್ಟನೇ ಪಡ್ತಾ ಇದ್ದಾರೆ. ಆದಷ್ಟು ಹೇಳ್ಕೊಡ್ತೀವಿ ಮೇಡಮ್, ನೋಡೋಣ ಹಿಂಗೆ ಮಾಡ್ತಾರೆ ಅಂತ. ಎಷ್ಟು ಸಾಫ್ಟಾಗಿ ಹೇಳಿದ್ರು ನಮ್ಮ ಮ್ಯಾಮ್. ನಮ್ಮ ಸರ್ ಹಿಂಗಿರಲೇ ಇರಲಿಲ್ಲ, ಎದುರ್ಕೊಳ್ತಾ ಇದ್ವಿ ನಾವು. ಮ್ಯಾಮ್ ಆಲ್ ರೌಂಡರ್ ನೀವು ಹೇಳಿ ಮ್ಯಾಮ್. ಸೊ ಆಲ್ ರೌಂಡರ್ ಆಗಿದ್ದಾಗ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಎಷ್ಟು ಕಷ್ಟ ಅಥವಾ ಈಸಿ? ಕಷ್ಟ ಅಂತ ಹೇಳಕ್ ಹೋದ್ರೆ ತುಂಬ ಗಲಾಟೆಗಳನ್ನ ಮಾಡ್ತಿರ್ತಾರೆ. ಒಬ್ಬರನ್ನ ಹ್ಯಾಂಡಲ್ ಮಾಡಿ ಕೂರ್ಸ್ ಅಷ್ಟರಲ್ಲಿ ಇನ್ನೊಬ್ಬರು ಸ್ಟಾರ್ಟ್ ಮಾಡ್ಕೊಳ್ತಾರೆ. ಆ ರೀತಿ ತುಂಬ ಕಷ್ಟ ಅಂತ ಹೇಳ್ಬೋದು. ಈಸಿ ಅಂತಂದರೆ ಜೋರಾಗಿ ಮಾತಾಡೋದು, ಆ ರೀತಿ ಮಾಡಿದಾಗ ಈಸಿ ಆಗುತ್ತೆ. ಸೊ ಮ್ಯಾಮ್ ಎಷ್ಟು ವರ್ಷದಿಂದ ಟೀಚಿಂಗ್ ಫೀಲ್ಡಲ್ಲಿ? 4 years ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್.
ಮ್ಯಾಮ್ UKG ಅಂತ ಹೇಳ್ತಾ ಇದ್ರಿ, ಮನೇಲಿ ಏನೇನು ಕಲ್ತಿರ್ತಾರೆ ಅದೆಲ್ಲ ನಿಮ್ಮ ಮೇಲೆ ಪ್ರಯೋಗ ಮಾಡ್ತಿರ್ತಾರೆ, ಪದಗಳಿಂದ ಹಿಡಿದು ಆ್ಯಕ್ಟಿವಿಟೀಸಿಂದ ಹಿಡಿದು. ಸೊ ಹೆಂಗೆ ಹ್ಯಾಂಡ್ಲ್ ಮಾಡೋದು ಈಸಿ ವೇ ಪೇರೆಂಟ್ಸ್ಗೆ ಹೇಳೋದಾದರೆ ಮಕ್ಕಳನ್ನ? ಹೇಳೋದಾದರೆ ಎಲ್ಲ ಮಾಡ್ತಾರೆ ಮ್ಯಾಮ್. ಅವರು ಯಾವ್ದು ಮಾಡ್ತಾರೆ ನಾವು ಹೇಳ್ಕೊಡ್ಬೇಕು ಅವ್ರಿಗೆ ಇನ್ ಟೈಮ್ಗೆ. ಅವ್ರ ಮಕ್ಕಳು ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ. ಒಬ್ರಿಗೊಂದು ಬರುತ್ತೆ, ಒಂದು ರೈಟಿಂಗ್ ಬರಲ್ಲ, ಒಬ್ಬರು ಇದಕ್ಕೆ ಬರಲ್ಲ, ಓರಲಾಗಿ ಮಾಡೋಕ್ಕೆ ಬರಲ್ಲ. ಎಲ್ಲನೂ ಇದರಲ್ಲೇ ಹೇಳ್ಕೊಂಡು ಹೋಗ್ಬೇಕು ಮ್ಯಾಮ್ ಅವ್ರಿಗೆ, ಆ ಥರ ಮ್ಯಾಮ್. ಓಕೆ. ಪೇರೆಂಟ್ಸು ಬೀಯಿಂಗ್ ಅ ಪೇರೆಂಟ್ಸ್, ಟೀಚರ್ಸು ಪೇರೆಂಟ್ಸೇ ಆಗಿರ್ತಾರೆ, ಬಟ್ ಸ್ಟಿಲ್ ಹೊರಗಡೆಯಿಂದ ಪೇರೆಂಟ್ಸ್ಗಳು ಬಂದು ಹೇಳ್ತಾರೆ, ನೀವಿಲ್ವಾ ಟೀಚರ್ಸ್ಗಳು, ನೀವು ಹೇಳ್ಕೊಡ್ಬೇಕು, ನಾವು ಯಾಕೆ ಹೇಳ್ಕೊಡ್ಬೇಕು ಅಂತ. ಈ ಮಾತಿಗೆ ಏನು ಹೇಳ್ತೀರಿ ಮ್ಯಾಮ್? ಇಲ್ಲಂತೂ ಅದು ಒಂದು ಏನು, ನಮ್ಮ ಸ್ಕೂಲ್ನಲ್ಲಿ 90% ಈ ಮಾತು ನಿಜ. ಯಾಕೆ ಅಂದರೆ ನಿಮ್ಮ ಹತ್ರ ಕಳಿಸ್ತಿಲ್ವಾ, ಅದನ್ನು ಮಾಡಿಲ್ಲ ಇದನ್ನು ಮಾಡಿಲ್ಲ ಅಂದರೆ ನೀವು ಮಾಡಿಸ್ಬೇಕು ಮೇಡಮ್. ಹೋಮ್ವರ್ಕ್ ಕೂಡ ಮಾಡಿಸ್ ಕಳಿಸಲ್ಲ ಮ್ಯಾಮ್. ಅದನ್ನು ಮಾಡಿಸ್ಕೊಂಡು ನಾವು ಇಲ್ಲಿ ಈವನ್ ಬೇರೆ ಸ್ಕೂಲ್ಗಳಲ್ಲಿ ನಮ್ಮ ಸಿಟಿ ಸ್ಕೂಲ್ಗಳು ಹೋಲಿಸ್ಕೊಂಡ್ರೆ ಒಂದು ಮೈನಲ್ಲಿ 1-2 ಸಮ್ ಮಾಡಿಸಿ ಮಿಕ್ಕಿದನ್ನೆಲ್ಲ ಮನೆಗೆ ಕೊಡ್ತಾರೆ. ಬಟ್ ನಾವು ಇಲ್ಲಿ ಹಂಗಲ್ಲ ಮ್ಯಾಮ್, ಎಲ್ಲನೂ ನಾವೇ ಮಾಡಿಸಿ ಕಳಿಸೋದು. ಹಂಗೆ ಮಾಡಿದ್ರು ಪೇರೆಂಟ್ ಟೀಚರ್ಸ್ ಮೀಟಿಂಗಲ್ಲಿ, ಮ್ಯಾಮ್ ನಿಮ್ಮ ಹತ್ರ ನಮಗೆ ಗೊತ್ತಿಲ್ಲ ಅಂತ ಅಲ್ವಾ ಮ್ಯಾಮ್, ಹಿಂಗೆ ಬರುತ್ತೆ ಪ್ರಶ್ನೆಗಳು. ಸೊ ಅದನ್ನೆಲ್ಲ ಹೆಂಗೆ ಮೇಂಟೈನ್ ಮಾಡ್ತಿದ್ದೀವಿ ಅಂದರೆ ಒಂದೊಂದ್ಸಲ ಅನಿಸುತ್ತೆ ನಾವು ಅದ್ಭುತಗಳಲ್ವಾ ಅಂತ. ನಿಜವಾಗ್ಲೂ ಟೀಚರ್ಸ್ಗಳೆಲ್ಲ ಅದ್ಭುತಗಳೇ. ಯಾಕಂತಂದರೆ ಮನೆಯಲ್ಲಿ ನಾವು ಕಾಣೋ ದೇವ್ರುಗಳು ಯಾರು ಅಂತಂದರೆ ಇಲ್ಲಿ ನಿಂತಿರೋ ಎಲ್ಲ ಟೀಚರ್ಸು. ಸೊ ಚಿಲ್ಡ್ರನ್ಸ್ ಡೇ ಸ್ಪೆಷಲಲ್ಲಿ ಆ್ಯಕ್ಚುಲಾಗಿ ಟೀಚರ್ಸ್ಗೆ ಥ್ಯಾಂಕ್ ಯು ಅಂತ ಹೇಳಬೇಕು. ಸೊ ಈ ಚಿಲ್ಡ್ರನ್ಸ್ ಡೇ ಸ್ಪೆಷಲಲ್ಲಿ ನೀವೆಲ್ಲ ನಿಮ್ಮ ಟೈಮ್ನ ಕೊಟ್ಟಿದ್ದಕ್ಕೆ, ನಮ್ಮ ಮಕ್ಕಳು ಸಾಕಷ್ಟು ಹೆಸರು ಮಾಡಲಿ ಅಂತ ನಿಮ್ಮೆಲ್ಲ ಪ್ರೋತ್ಸಾಹ ಇರೋದ್ರಿಂದ ಬಹುಶಃ ಮಕ್ಕಳೆಲ್ಲ ಈ ರೇಂಜ್ಗೆ ಸ್ಪೋರ್ಟ್ಸಲ್ಲಿ ಬಂದು ಆ್ಯಕ್ಟಿವಿಟಿ ಮಾಡ್ತಿದ್ದಾರೆ ಅಂದರೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಷ್ಟೊತ್ತು ನಮ್ಮ ಪುಟಾಣಿಗಳು ಅವರು ಆ ಒಂದು ಸ್ಪೋರ್ಟ್ಸ್ ಅಲ್ಲಿರೋ ಇಂಟ್ರೆಸ್ಟ್ ನ ತುಂಬಾ ಚೆನ್ನಾಗಿ ನಮ್ಮ ಮುಂದೆ ಪ್ರದರ್ಶನ ಮಾಡಿದ್ರು. ಇದಕ್ಕೆಲ್ಲ ಹಿಂದ್ಗಡೆ ಒಬ್ರು ಮಾಸ್ಟರ್ ಇರ್ಬೇಕಲ್ವಾ? ಸೊ ಆ ಮಾಸ್ಟರ್ ಇವರು. ಹಲೋ ಸರ್, ನಿಮ್ಮ ಹೆಸರು ಸರ್? ದರ್ಶನ್ ಅಂತ. ಓಕೆ ಸರ್, ಮಕ್ಕಳು ಸ್ಪೋರ್ಟ್ಸ್ ಅಂದ ತಕ್ಷಣ ಏನೋ ಒಂದು ಖುಷಿ. ನಮಗೆ ಸ್ಪೋರ್ಟ್ಸ್ ಅಂತ ಅಂದ್ರೆ ಕ್ರಿಕೆಟ್, ವಾಲಿಬಾಲ್, ಫುಟ್ಬಾಲ್, ಖೋ ಖೋ, ರನ್ನಿಂಗ್ ರೇಸ್, ಅಥ್ಲೆಟ್, ಇದೆಲ್ಲ ಸೇರಿ ಸ್ಪೋರ್ಟ್ಸ್. ಬಟ್ ಇವತ್ತು ನಿಮ್ಮ ಮಕ್ಕಳು ಮಾಡಿದ್ದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದೇನು ಜಿಮ್ನಾಸ್ಟಿಕಾ ಅಥವಾ ಬೇರೆ ಏನಾದರೂ ಸ್ಪೋರ್ಟ್ಸ್, ಏನಾದ್ರ ಬಗ್ಗೆ ಸ್ವಲ್ಪ ನಾಲೆಜ್? ಖಂಡಿತ ನಮ್ಮ ಮಕ್ಕಳು ಮಾಡಿದ್ದು ಬಂದು ಮಾರ್ಷಲ್ ಆರ್ಟ್ಸ್ ಅಂತ. ಮಾರ್ಷಲ್ ಆರ್ಟ್ಸ್ ಅಂದ್ರೆ ಬ್ರಾಡರ್ ಟರ್ಮ್. ಅದರಲ್ಲಿ ನೀವು ಕುಂಫು ಅಂತ ಕೇಳಿರ್ಬೋದು. ಕುಂಫು ಬಂದು ಚೈನೀಸ್ ಮಾರ್ಷಲ್ ಆರ್ಟ್ಸ್. ಅದನ್ನ ಇವ್ರು ಏನ್ ಮಾಡ್ತಾರೆ, ಚೈನೀಸ್ ಗೌರ್ಮೆಂಟ್ ಅಂದ್ರೆ ಪ್ರಮೋಟ್ ಮಾಡೋಕ್ಕೋಸ್ಕರ ಊಶು ಅಂತ ಮಾಡ್ತಾರೆ. WUSHU. ಊಶು ಅಂದ್ರೆ ಬಂದು ಚೈನೀಸ್ ಮಾರ್ಷಲ್ ಆರ್ಟ್ಸ್. ಅಂದ್ರೆ ಒಂದೊಂದು ಕರಾಟೆ ಬಂದು ನಮಗೆ ಜಪಾನ್ ಇಂದ ಬಂತು, ಟೈಕೊಂಡೋ ಕೊರಿಯಾದಿಂದ, ಈ ತರ ಬೇರೆ ಬೇರೆ ಕಂಟ್ರೀಸ್ ಬಂದು ಬೇರೆ ಬೇರೆ ಮಾರ್ಷಲ್ ಆರ್ಟ್ಸ್ ನ ಆರಿಜಿನ್ ಮಾಡ್ತಾರೆ. ಈ ಉಶು ಬಂದು ಚೈನೀಸ್ ಒಂದು ಮಾರ್ಷಲ್ ಆರ್ಟ್ಸ್ ಅಂತ ಕನ್ಸಿಡರ್ ಮಾಡಿ ಅವ್ರು ಪ್ರಮೋಟ್ ಮಾಡ್ತಾರೆ ಇದನ್ನ ಉಶುನ. ಇದು ಆಕ್ಚುಲಿ ಬಂದು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಏನ್ಷಿಯಂಟ್ ಮಾರ್ಷಲ್ ಆರ್ಟ್ಸ್ ಕಳರಿ ಅಂತ ಇದೆಯಲ್ಲ, ಇವ್ರು ಬಂದು ಅವ್ರಿಗೆ ಗುರುಗಳು ಅಂತ ಹೇಳ್ತಾರೆ. ಬೋಧಿ ಧರ್ಮ ಅಂತ ಅವರು ರೀಚ್ ಮಾಡಿದ್ರು ಉಶು. ಇದೆಲ್ಲ ಒಂದು ಹಿಸ್ಟ್ರಿ ಹೇಳ್ತಾರೆ, ಆದ್ರೆ ಅವರು ಏನು ಹಿಸ್ಟ್ರಿ ಅದನ್ನ ಹೇಳಿಲ್ಲ. ಜಸ್ಟ್ ಅಂದ್ರೆ ಚೈನೀಸ್ ಮಾರ್ಷಲ್ ಆರ್ಟ್ಸ್, ಕಲೆಕ್ಟಿವ್ ಚೈನೀಸ್ ಮಾರ್ಷಲ್ ಆರ್ಟ್ಸ್ ಅಂತ ಹೇಳ್ತಾರೆ. ಉಶು ಅಲ್ಲಿ 2 ಟರ್ಮ್ಸ್ ಇದೆ. ಇವಾಗ ನಾನು ಉಶು ಅಂದ್ರೆ ಏನಂತ ಹೇಳಿದೆ, ಮಾರ್ಷಲ್ ಆರ್ಟ್ಸ್. ಅದರಲ್ಲಿ 2 ಪಾರ್ಟ್ ಇದೆ, ಒಂದು ಶಾನ್ಶು, ಇನ್ನೊಂದು ತಾವು. ಶಾನ್ಶು ಅಂದ್ರೆ ಬಂದು 1-to-1 ಕಾಂಬ್ಯಾಟ್. ಶಾನ್ಶು ಇವಾಗ ಮಾಡಿ ತೋರಿಸಿದ್ರಲ್ಲ ಮಕ್ಕಳು, 1-to-1 ಕಾಂಬ್ಯಾಟ್, ರೆಡ್ ಮತ್ತೆ ಬ್ಲೂ ಕಲರ್ ಹಾಕೊಂಡು ಕಾಂಬ್ಯಾಟ್ ಮಾಡ್ತಿದ್ರಲ್ಲ, ಈ ಕಾಂಬ್ಯಾಟ್ ಈ ಸ್ಪೋರ್ಟ್ ಅಲ್ಲಿ ಬಂದು 1-to-1 ಫೈಟ್ ಮಾಡ್ತಾರಲ್ಲ, ಇದರಲ್ಲಿ ಪಂಚಸ್, ಕಿಕ್ಸ್ ಮತ್ತೆ ಥ್ರೋಯಿಂಗ್ಸ್. ಲೈಕ್ ಪಂಚಸ್ ಅಂದ್ರೆ ಬಾಕ್ಸಿಂಗ್, ಕಿಕ್ಸ್ ಅಂದ್ರೆ ಬಂದು ನಿಮ್ಗೆ ಕಿಕ್ ಬಾಕ್ಸಿಂಗ್ ಇದೆಲ್ಲ ಬರುತ್ತಲ್ಲ, ಟೈಕೊಂಡೋ ಇದೆಲ್ಲ ಮಿಕ್ಸ್ ಆಗುತ್ತೆ. ಥ್ರೋಯಿಂಗ್ಸ್ ಬಂದು ಜೂಡೋ ಮತ್ತೆ ಫ್ರೀ ಸ್ಟೈಲ್ ರೆಸ್ಲಿಂಗ್ ಥ್ರೋಯಿಂಗ್ಸ್ ಬರುತ್ತೆ ಇದರಲ್ಲಿ. ಇದು ಬಂದು ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ಅಂತ ಹೇಳ್ಬೋದು, ಯಾಕಂದ್ರೆ 2 or 3 ಮಾರ್ಷಲ್ ಆರ್ಟ್ಸ್ ನ ಮಿಕ್ಸ್ ಆಗಿದೆ. ಹಂಗಾಗಿ ಇದರಲ್ಲಿ ಬೇರೆ ಬೇರೆ ಏಜ್ ಗ್ರೂಪ್ ಗೆ ಬೇರೆ ಬೇರೆ ರೂಲ್ಸ್ ಬರುತ್ತೆ. ಲೈಕ್ ಫೇಸ್ ಕಿಕ್ ಅಲೋಡ್ ಇರಲ್ಲ, ಕಂಟಿನ್ಯೂಸ್ ಪಂಚಸ್ ಇರಲ್ಲ, ಆ ತರ ಸಬ್ಜೆಕ್ಟ್ ಇರುತ್ತೆ. ಸೀನಿಯರ್ಸ್ ಬಂದು ಕಂಪ್ಲೀಟ್ ಫುಲ್ ಕಾಂಟ್ಯಾಕ್ಟ್ ಗೇಮ್, ಅಂದ್ರೆ ಟಚ್ ಅಂಡ್ ಪುಲ್ ಬ್ಯಾಕ್ ಇರಲ್ಲ, ಫುಲ್ ಜೋರಾಗಿ ಹೊಡಿಬೇಕು ಆ ತರ. ಅಂದ್ರೆ ನಿಮ್ಗೆ ರಿಯಲ್ ಲೈಫ್ ಸಿಚುಯೇಷನ್ಸ್ ಅಲ್ಲಿ ಈ ಗೇಮ್ ತುಂಬಾ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಶಾನ್ಶು ಹೇಳಿದೆ ಅಲ್ವಾ, ತಾವ್ಲು ಅಂತಾನು ಒಂದಿದೆ. ತಾವ್ಲು ಅಂದ್ರೆ ಡೆಮಾನ್ಸ್ಟ್ರೇಟಿವ್ ಇವೆಂಟ್. ನೀವು ಫಸ್ಟ್ ನಾನು ಕ್ವಶನ್ ಮಾಡ್ಬೇಕಂದ್ರೆ ಜಿಮ್ನಾಸ್ಟಿಕ್ಸ್ ಬಗ್ಗೆ ಕೇಳ್ತೀವಿ. ಜಿಮ್ನಾಸ್ಟಿಕ್ ಅಲ್ಲಿ ಫ್ಲೋರ್ ಎಕ್ಸರ್ಸೈಸ್ ಅಂತ ಒಂದಿರುತ್ತಲ್ವಾ, ಅಂದ್ರೆ ಒಂದು ಫ್ಲೋರ್ ಇರುತ್ತೆ, ಅದರಲ್ಲಿ ಅವ್ರು ಬಂದು ಟಂಬ್ಲಿಂಗ್ ಟೆಕ್ನಿಕ್ಸ್, ಜಂಪಿಂಗ್ ಟೆಕ್ನಿಕ್ಸ್ ಮಾಡಿ ಶೋಕೇಸ್ ಮಾಡ್ತಾರೆ. ಜಡ್ಜಸ್ ಇರ್ತಾರೆ, ಒಂದಿಷ್ಟು ಅಂತ ಸ್ಕೋರ್ ಮಾಡ್ತಾರೆ. ನಮ್ ತಾವ್ಲು ಇದೇ ತರ ಇರುತ್ತೆ. ಆಪ್ಷನಲ್ ಇವೆಂಟ್ ಇರುತ್ತೆ, ಕಂಪಲ್ಸರಿ ಇವೆಂಟ್ ಇರುತ್ತೆ, ಮತ್ತೆ ಗ್ರೂಪ್ ಇವೆಂಟ್ ಆ ತರ ಇರುತ್ತೆ. ಆಪ್ಷನಲ್ ಅಂದ್ರೆ ನೀವೇ ಕೊರಿಯೋಗ್ರಾಫ್ ಮಾಡಿ ಒಂದು ಕಂಪಲ್ಸರಿ ಮೂವ್ಮೆಂಟ್ಸ್ ಇರುತ್ತೆ, ಅದು ಸೀನಿಯರ್ಸ್ ಮಾಡ್ತಾರೆ, ಅದನ್ನ ನೀವು ಮಾಡಿ ತೋರಿಸೋದು. ಈ ಕಂಪಲ್ಸರಿ ಇವೆಂಟ್ ಅಂದ್ರೆ ಒಂದು IWF ಅಂತ ನಮ್ದು ಒಂದು ಹೆಡ್ ಕ್ವಾರ್ಟರ್ಸ್ ಇದೆ, ಇಂಟರ್ನ್ಯಾಷನಲ್ ಉಶು ಫೆಡರೇಷನ್. ಅವರಿಂದ ಒಂದು ನಮಗೆ ಲೆಸನ್ಸ್ ಕೊಡ್ತಾರೆ, ರೊಟೀನ್ ಕೊಡ್ತಾರೆ. ಈ ರೊಟೀನ್ ಇದೇ ತರ ಇರಬೇಕು ಅಂತ.
ಅದನ್ನ ಮಕ್ಕಳು ಕಲ್ತಿ ಸೇಮ್ ಒಂದು ಡ್ಯಾನ್ಸ್ ತರ ಒಂದು ಪರ್ಫಾರ್ಮ್ ಮಾಡಿ ತೋರಿಸ್ತಾರೆ. ಕಾಂಟೆಂಪರರಿ ಸ್ಟೈಲ್ ಡ್ಯಾನ್ಸ್ ಅಂತ ಹೇಳ್ತಾರೆ. ಅದ್ರ ತರ ಒಂದು ಅದರಲ್ಲಿ ಬಂದು ನಿಮಗೆ ಬ್ಲಾಕ್ಸ್, ಅಟ್ಯಾಕ್ಸ್ ಎಲ್ಲನೂ ಇರುತ್ತೆ. ಅಂದ್ರೆ ಇವಾಗ ಪಂಚಸ್ ನಾವು ಶ್ಯಾಡೋ ಅಂತ ನೀವು ಕೇಳಿರ್ತೀರ, ಜಸ್ಟ್ ಹಿಂಗ್ ಮಾಡ್ತಾ ಅಲ್ಲಿ ಆಪೋನೆಂಟ್ ಇರಲ್ಲ, ಒಬ್ಬರೇ ಮಾಡ್ತಾರೆ. ಇದರಲ್ಲಿ ಬೇರ್ ಹ್ಯಾಂಡ್ ಇರುತ್ತೆ, ವಿತೌಟ್ ವೆಪನ್ಸ್. ಬೇರ್ ಹ್ಯಾಂಡ್ ಅಂದ್ರೆ ಬರೀ ಕೈಯಲ್ಲಿ, ಅದರಲ್ಲೂ ಇರುತ್ತೆ. ಮತ್ತೆ ಶಾರ್ಟ್ ವೆಪನ್ ಲೈಕ್ ಸ್ವಾರ್ಡ್, ಲಾಂಗ್ ವೆಪನ್ ಅಂದ್ರೆ ಸ್ಪಿಯರ್, ಈಟಿಂಗ್ ಬಜ್ಜಿ ಅದೆಲ್ಲ ಇರುತ್ತೆ, ಅದು ಮತ್ತೆ ಸ್ಟಿಕ್, ಇದಿಷ್ಟು ಬರುತ್ತೆ ತಾವೂರಲ್ಲಿ. ಗ್ರೂಪ್ ಇವೆಂಟ್ಸ್ ಅಂದ್ರೆ ಇದಿಷ್ಟು ಎಲ್ಲ ಒಂದು ಗ್ರೂಪ್ ಸೇರಿ ಮಾಡ್ತಾರೆ. ಇವಾಗ ಎಕ್ಸಾಂಪಲ್ ಎ ಗ್ರೂಪ್, ಬಿ ಗ್ರೂಪ್ ಅಂತ ಕಾಂಪಿಟೇಷನ್ಸ್ ಇದಿಷ್ಟು ಉಶು ಅಲ್ಲಿ ಶಾನ್ಶು ತಾವು. ಇನ್ನೊಂದು ತೈಚಿ ಅಂತ ಹೋಗಿದ್ದೇವೆ, ಅದು ಚೈನೀಸ್ ಯೋಗ ಅಂತಾರೆ, ಅದು ಮೆಡಿಟೇಷನ್ ಫಾರ್ಮ್. ಅದರಲ್ಲಿ ಬ್ರೀದಿಂಗ್ ಆಯ್ತಾ, ನಾವು ಹೆಂಗಾಗಿರೋಕ್ಕೆ, ನಮ್ಮ ಬ್ರೀತ್ ಪ್ಯಾಟರ್ನ್ಸ್ ನ ಕಂಟ್ರೋಲ್ ಮಾಡೋಕ್ಕೆ, ಮತ್ತೆ ನಮ್ಮ ಸ್ಟ್ರೆಂಥನಿಂಗ್ ಕ್ವಾಡ್ಸ್ ಮತ್ತೆ ಹ್ಯಾಮ್ಸ್ಟ್ರಿಂಗ್ಸ್ ಇದೆಲ್ಲ ನಮ್ಮ ಎಸ್ಪೆಷಲಿ ನಮ್ಮ ನೀ ಜಾಯಿಂಟ್ಗೆ ಏನೇನು ಗ್ರೂಪ್ ಆಫ್ ಮಸಲ್ಸ್ ಇರುತ್ತೆ ಅದನ್ನೆಲ್ಲ ಸ್ಟ್ರೆಂಥನಿಂಗ್ ಮಾಡ್ಕೊಳ್ಳೋಕ್ಕೆ ತೈಚಿ ತುಂಬಾ ಬೆನಿಫಿಟ್ಸ್ ಇದೆ. ಜೊತೆಗೆ ಬ್ರೀದಿಂಗ್ ಎಕ್ಸರ್ಸೈಸ್, ಬ್ರೀದಿಂಗ್ ಪ್ಯಾಟರ್ನ್ಸ್, ಕಿ ಎನರ್ಜಿನ ಹೆಂಗೆ ಕಂಟ್ರೋಲ್ ಮಾಡೋದು ಅದೆಲ್ಲನೂ ಇನ್ ಡೆಪ್ತ್ ಆಗಿ ಹೋದ್ರೆ ಅದೆಲ್ಲನೂ ಇದೆ. ಸೊ ಮಕ್ಕಳು ಈ ತರದ ಒಂದು ಊಶು ಗೇಮ್ ನ ಆಡೋದ್ರಿಂದ ಎಷ್ಟು ಸೇಫ್ ಇದೆ ಅಂಡ್ ಇದರಿಂದ ಅವ್ರಿಗೆ ನಿಜವಾಗ್ಲೂ ಏನಾದ್ರು ಬೆನಿಫಿಟ್ಸ್ ಇದೆಯಾ? ಯಾಕಂದ್ರೆ ಕ್ರಿಕೆಟ್ ಆಡಿದ್ರೆ ಫಿಟ್ ಆಗಿರ್ಬಹುದು ಅಂಡ್ ಸಮ್ ಫ್ಯಾನ್ಸಿ ಸ್ಪೋರ್ಟ್ ಆಗೋಗಿದೆ ಈಗ, ಅಲ್ಲಿ ಹೋದ್ರೆ ಒಂದು ಹೈಯರ್ ಲೆವೆಲ್ಗೆ ಹೋಗ್ಬೋದು ಅನ್ನೋ ತರ. ಬಟ್ ಊಶು ಗೇಮ್ ಆಡೋದ್ರಿಂದ ಏನ್ ಬೆನಿಫಿಟ್ಸ್ ಇದೆ ಸರ್? ನಾನು ಒಂದು ಹೇಳ್ದಂಗೆ ಬೇರೆ ಎಲ್ಲಾ ಸ್ಪೋರ್ಟ್ಸ್ ಅದೇ ಆದಂತ ಬೆನಿಫಿಟ್ಸ್ ಇದೆ. ಮಾರ್ಷಲ್ ಆರ್ಟ್ಸ್ ನಾವು ಇಲ್ಲಿ ಜಾಸ್ತಿ ಪುಷ್ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದ್ರೆ, ಇದರಲ್ಲಿ ಇವಾಗ ನೀವು ಫಸ್ಟ್ ನೀವು ಯಾವ ಸ್ಪೋರ್ಟ್ಸ್ ಏನ್ ಮಾಡ್ತೀರಾ, ರಿಕ್ರಿಯೇಷನ್ ಅಂದ್ರೆ ಎಂಜಾಯ್ಮೆಂಟ್ ಪರ್ಪಸ್ ಮಾಡ್ತೀರಾ. ಮಾರ್ಷಲ್ ಆರ್ಟ್ಸ್ ಅಲ್ಲೂ ನಾವು ಅನ್ಕೊಂಡಂಗೆ ಬರೀ ಫೈಟ್ಸ್ ಅದು ಇದು ಅಂತ ತುಂಬಾ ರಿಕ್ರಿಯೇಷನ್ ಆಕ್ಟಿವಿಟೀಸ್ ನಾವು ಡಿಸೈನ್ ಮಾಡಿದ್ದೀವಿ. ಮಕ್ಕಳು ಇವಾಗ ನೀವು ನೋಡಿದ್ರಲ್ಲ ಎಷ್ಟು ಖುಷಿಯಾಗಿ ಮಾಡ್ತಾ ಇದ್ರು. ಬರೀ ಫೈಟ್ ಮಾಡಿಸ್ಬಿಟ್ರೆ ಖುಷಿ ಆಗಲ್ಲ, ಅದ್ರ ಸರೌಂಡಿಂಗ್ ನಾವ್ ಏನ್ ಬಿಲ್ಡಪ್ ಮಾಡಿರ್ತೀವಿ ಆ ರಿಕ್ರಿಯೇಷನ್ ಆಕ್ಟಿವಿಟಿ. ಇವತ್ತು ಒಂದಿನ ಅವ್ರಿಗೆ ಬರೀ ಒನ್ ಹ್ಯಾಂಡ್ ಅಲ್ಲಿ ಪಂಚ್ ಮಾಡೋ ತರ, ಇಲ್ಲ ಬರೀ ಒಂದ್ ಲೆಗ್ ಅಲ್ಲಿ ಪಂಚ್ ಕಿಕ್ ಮಾಡೋ ತರ, ಈ ತರ ಒಂದೊಂದು ಆಕ್ಟಿವಿಟಿ ಕೊಡ್ತಾ ಬರ್ತೀವಿ. ಅವಾಗ ಅವರು ಫೈಟಿಂಗ್ ಅಂದ್ರೆ ಜನ ಏನ್ ತಿಳ್ಕೊತಾರೆ, ಹೊಡೆದಾಡ್ತಾರೆ, ರಕ್ತ ಬರುತ್ತೆ, ನೋವಾಗುತ್ತೆ, ಆ ತರ. ಅದನ್ನ ಬಿಟ್ಟು ಇದನ್ನ ಅಮೇಚರ್ ಸ್ಪೋರ್ಟ್ ಅಂದ್ರೆ ಕಂಪ್ಲೀಟ್ಲಿ ಒಲಿಂಪಿಕ್ ಇಂದ ಮಾನ್ಯತೆ ಪಡೆದಿ ಇದು ಒಂದು ಸ್ಪೋರ್ಟ್ ಆಗಿ ಎಲ್ಲಾ ಕಡೆ ಟ್ರೈನ್ ಮಾಡಬಹುದು ಅಂತ ಡಿಕ್ಲೇರ್ ಆಗಿ ಬಂದಿರೋ ಸ್ಪೋರ್ಟ್ಸ್. ಓಕೆ, ಸೊ ಇದು ಒಲಿಂಪಿಕ್ ಮಟ್ಟದಲ್ಲಿ ಇರುವಂತಹ ಹೌದು, ಇವಾಗ್ಲೂ ಯೂತ್ ಒಲಿಂಪಿಕ್ಸ್ ಅಲ್ಲಿ ಆಡ್ ಆಗಿದೆ. ಅದರಿಂದ ಇವ್ರಿಗೆ ಇವಾಗ ಬೆನಿಫಿಟ್ಸ್ ಕೇಳಿದ್ವಿ. ಸ್ಕೂಲ್ ಇವಾಗ ಫಿಟ್ನೆಸ್ ಲೆವೆಲ್, ಇವಾಗ ನಾವು ನಾರ್ಮಲ್ ಎಲ್ಲಾ ಸ್ಪೋರ್ಟ್ಸ್ ಮಾಡೋದು ಒಂದು ರಿಕ್ರಿಯೇಷನ್ ಇದ್ರೆ, ಇನ್ನೊಂದು ಫಿಟ್ನೆಸ್ ಅಂತೂ ಆಕ್ಚುಲಿ ನೀವು ನೋಡಿದ್ರೆ ನಮ್ಮ ಮಕ್ಕಳೆಲ್ಲ ಎಷ್ಟು ಚುರುಕಾಗಿದ್ರು ಅಂತ. ಫಿಟ್ನೆಸ್ ಇದರ ಆಕ್ಟಿವಿಟಿ ಮಾಡಿಸೋದ್ರಿಂದ ಫಿಟ್ನೆಸ್ ಡೆವಲಪ್ ಆಗುತ್ತೆ. ನಾವು ಇದ್ರಲ್ಲಿ ಹೆಂಗ್ ಮಾಡಿರ್ತೀವಿ ಅಂದ್ರೆ ಮ್ಯಾಮ್, ಫಿಟ್ನೆಸ್ ಅನ್ನು ಇವಾಗ 5 days ಅಂತ ತಗೊಂತೀವಿ. 5 days ಅಲ್ಲೂ ಅವ್ರು ಡಿಫ್ರೆಂಟ್ ಆಕ್ಟಿವಿಟೀಸ್ ಲೈಕ್ ಬೇರೆ ಮೋಟರ್ ಎಬಿಲಿಟೀಸ್, ಜನರಲ್ ಮೋಟರ್ ಎಬಿಲಿಟೀಸ್ ಏನಿದೆ, ಸ್ಟ್ರೆಂತ್, ಎಂಡ್ಯೂರೆನ್ಸ್, ಸ್ಪೀಡ್, ಫ್ಲೆಕ್ಸಿಬಿಲಿಟಿ, ಬ್ಯಾಲೆನ್ಸ್, ಕೋಆರ್ಡಿನೇಷನ್, ಇದನ್ನೆಲ್ಲ ಒಂದೊಂದು ದಿನ ಟ್ರೈನ್ ಮಾಡೋ ತರ ನಾವು ಒಂದು ಪ್ರೋಗ್ರಾಮ್ ಮಾಡ್ಕೊಂಡು ಅದ್ರ ತಕ್ಕಂಗೆ ಟೀಚ್ ಮಾಡ್ತಾ ಇರ್ತೀವಿ ಮಕ್ಕಳಿಗೆ. ಅದ್ರ ಜೊತೆಗೆ ಒಂದಿನ ಪಂಚಸ್ ಮಾಡಿಸಿದ್ರೆ ಕಿಕ್ಸ್, ಒಂದಿನ ಕಾಂಬಿನೇಷನ್ಸ್ ಮಾಡಿಸ್ತೀವಿ, ಥ್ರೋಯಿಂಗ್ ಮಾಡಿಸ್ತೀವಿ. ಈ ತರ ಬ್ಲೆಂಡ್ ಮಾಡ್ತಾ ಬರ್ತೀವಿ. ಅವ್ರಿಗೊಂದಿನ ಏನು ಬರ್ಡನ್ ಆಗಬಾರ್ದು ಆ ತರ. ಇವಾಗ ಇಷ್ಟು ಅವ್ರಿಗೆ ರಿಕ್ರಿಯೇಷನ್, ನಾನು ಹೇಳಿದೆ ಎಂಜಾಯ್ಮೆಂಟ್, ಮತ್ತೆ ಇವರಿಗೆ ಫಿಸಿಕಲ್ ಫಿಟ್ನೆಸ್ ಡೆವಲಪ್ಮೆಂಟ್. ಅಂದ್ರೆ ಫಿಸಿಕಲ್ ಫಿಟ್ನೆಸ್ ಅಂದ್ರೆ ಬರೀ ಓಡಿಸ್ಬಿಟ್ರು ಆಗಲ್ಲ, ಓವರ್ ಆಲ್ ಎಲ್ಲ ಆಕ್ಟಿವಿಟಿ, ಸ್ಟ್ರೆಂತ್ ಡೆವಲಪ್ ಆಗಬೇಕು ಮಗುಗೆ, ಫಿಟ್ನೆಸ್ ಅಂದ್ರೆ ಎಂಡ್ಯೂರೆನ್ಸ್ ಡೆವಲಪ್ ಆಗಬೇಕು, ಜೊತೆಗೆ ಫ್ಲೆಕ್ಸಿಬಿಲಿಟಿ, ಸ್ಟ್ಯಾಮಿನಾ ಬಿಲ್ಡ್ ಆಗಬೇಕು. ಇದೆಲ್ಲಾನು ಡೆವಲಪ್ ಮಾಡ್ತೀವಿ. ಇದು ಫಿಟ್ನೆಸ್ ಬಂತು. ಇವಾಗ ಮತ್ತೆ ನಾವು ನ್ಯೂಸ್ ನೋಡ್ತಾ ಇರೋಂಗೆ ಸೆಲ್ಫ್ ಡಿಫೆನ್ಸ್ ಎಷ್ಟು ಈಗಿನ ಸಿಚುವೇಶನ್ ಅಲ್ಲಿ ಅದು ತುಂಬಾ ಬೇಕಾಗಿದೆ, ತುಂಬಾ ಇಂಪಾರ್ಟೆಂಟ್. ಇವ್ ನಾಟ್ ಜೆಂಡರ್ ಬಯಾಸ್ ಆಗಿಲ್ಲ, ಎಲ್ಲರಿಗೂ ಬೇಕು. ಇವಾಗ ಯಾರು ಮೊಬೈಲ್ ಯೂಸ್ ಮಾಡ್ಕೊಂಡು ಹೋಗಿದ್ರೆ ಹುಡುಗಿ ಅಂತ ಯಾರು ನೋಡಲ್ಲ, ಸ್ನ್ಯಾಚ್ ಮಾಡ್ತಾರೆ. ಇವಾಗ ನಾವು ವರ್ಕ್ಶಾಪ್ಸ್ ಮಾಡ್ತೀವಿ, ಒಂದು 2 days ವರ್ಕ್ಶಾಪ್ ಸ್ಕೂಲಲ್ಲೆಲ್ಲ ಕರೀತಾರೆ. ಅದೇನಂದ್ರೆ ನಾವು ಜಸ್ಟ್ ಅವೇರ್ನೆಸ್ ಹೇಳ್ತೀವಿ. ಈ ಟೆಕ್ನಿಕ್ ನ ತಗೊಂಡು ಅವ್ರಲ್ಲಿ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್. ನಾವು ಬರೀ ಅಲ್ಲಿ ಹೇಳ್ಕೊಡ್ಬಿಟ್ಟು ಬರ್ತೀವಿ, ಅದನ್ನ ಇಟ್ಕೊಂಡು ಅವ್ರು ಸರ್ವೈವ್ ಆಗ್ತಾರೆ ಅಂದ್ರೆ ನಿಜ ಕಷ್ಟ. ಆದ್ರೆ ಹೆಲ್ಪ್ ಆಗುತ್ತೆ, ಅಂದ್ರೆ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಲ್ವಾ, ಅದೊಂದು ಕಾನ್ಸೆಪ್ಟ್ ಅಲ್ಲಿ ನಾವು ಹೇಳ್ಕೊಡ್ತೀವಿ. ಆದ್ರೆ ಇಲ್ಲಿ ಮಕ್ಕಳಿಗೆ ಸೆಲ್ಫ್ ಡಿಫೆನ್ಸ್ ಟೆಕ್ನಿಕ್ಸ್ ಲೈಕ್ ಅವ್ರಿಗೆ ರಿಯಲ್ ಲೈಫ್ ಸಿಚುಯೇಷನ್ಸ್ ಹೇಳ್ಕೊಟ್ಟಿರ್ತೀವಿ. ನಿಮ್ಗೆ ಯಾರು ಕೈ ಹಿಡಿದು ಏನ್ ಮಾಡಬೇಕು, ಡಿಫೆನ್ಸ್ ಯಾವ ತರ ಇರುತ್ತೆ, ಟೆಕ್ನಿಕ್ಸ್ ಯಾವ ತರ ಇರುತ್ತೆ ಅಂದ್ರೆ, ಇವಾಗ ಆ ಮಗು ಬಂದು ನಮ್ಮ ಸ್ಕೂಲಲ್ಲಿ ಆಕ್ಚುಲಿ ಒಂದು 45-50 kg ಇರ್ತಾರೆ. ಆದ್ರೆ ಕಳ್ಳರು ಅವ್ರು ಯಾರೇ ಬಂದ್ರು, ರಾಬರ್ಸ್ ಎಲ್ಲ ಬಂದ್ರು ಬರೋರು ಆವ್ರೇಜ್ ತಗೊಂಡ್ರೆ 70-75 kg ಇರ್ತಾರೆ. ಅವ್ರು ಏನ್ ಮಾಡ್ಬೋದು ಅಂದ್ರೆ ಮಕ್ಳಿಗೆ ಹೇಳ್ಕೊಟ್ಟಿರ್ತೀವಿ ನಾವು, ವೈಟಲ್ ಪಾರ್ಟ್ಸ್ ಯಾವ್ದಿರುತ್ತೆ, ಹೇಗಿರುತ್ತೆ, ಏನಕ್ಕೆ ಅಟ್ಯಾಕ್ ಮಾಡ್ಬೇಕಿರುತ್ತೆ. ಮತ್ತೆ ಫಸ್ಟ್ ಅವೇರ್ನೆಸ್ ಮೂಡಿಸ್ತೀವಿ.
ಯಾವ ಕಡೆ ಹೋಗ್ಬೇಕು. ಇವಾಗ ಎಕ್ಸಾಂಪಲ್ ನಾವು ರೋಡಲ್ಲಿ ಹೋಗ್ತಾ ಇದ್ರು ನಮ್ಗೆ ಆಪೋಸಿಟ್ ಇಂದ ಬಂದು ಯಾರು ಸ್ನ್ಯಾಚ್ ಮಾಡಲ್ಲ, ಹಿಂದೆಯಿಂದ ಬರ್ತಾರೆ ಆಯ್ತಾ. ಮತ್ತೆ ಇನ್ನೊಂದು ಯಾವ ರೋಡಲ್ಲಿ ಯಾವ ಟೈಮಲ್ಲಿ ಹೋಗ್ಬೇಕು ಆಯ್ತಾ, ಇದೆಲ್ಲಾನು ಹೇಳ್ಕೊಡ್ತೀವಿ ಅವ್ರಿಗೆ. ನಾವು ಇವನ್ ಕೆಲವೊಂದು ದೊಡ್ಡ ಮಕ್ಕಳಿಗೆ ನಮ್ಮ ಸೇಫ್ಟಿಗೆ ಯಾವ್ಯಾವ ಸೆಕ್ಷನ್ಸ್ ಇದೆ ಅದನ್ನು ಹೇಳ್ಕೊಟ್ಟಿದ್ದೀವಿ. IPC ಸೆಕ್ಷನ್ಸ್ ಏನೇನಿದೆ ನಿಮಗೆ ಸೆಲ್ಫ್ ಡಿಫೆನ್ಸ್ ಮೇಲೆ ಅದೆಲ್ಲಾನು ಹೇಳ್ಕೊಟ್ಟಿದ್ದೀವಿ ನಾವು. ಇದು ಪ್ರಾಪರ್ ಟ್ರೈನಿಂಗ್ ಆಗುತ್ತೆ. ಅವೇರ್ನೆಸ್ಗೂ ಇದು ಸೆಲ್ಫ್ ಡಿಫೆನ್ಸ್ಗೂ ಇದು. ನೆಕ್ಸ್ಟ್ ಬೆನಿಫಿಟ್ಸ್ ಬಂದು ನಾವು ಇವ್ರಿಗೆ ಸ್ಟಡೀಸ್ ಅಲ್ಲಿ ಏನು ಬೆನಿಫಿಟ್ಸ್ ಇದೆ. ಸ್ಟಡೀಸ್ ಅಲ್ಲಿ ಇವ್ರಿಗೆ ಎವ್ರಿ ಇಯರ್ ಕರ್ನಾಟಕ ಗೌರ್ಮೆಂಟ್ ಬಂದು ಸ್ಟೇಟ್ ಲೆವೆಲ್ಗೆ ಮತ್ತೆ ನ್ಯಾಷನಲ್ಸ್ ಲೆವೆಲ್ ಯಾರು ಅಟೆಂಡ್ ಮಾಡಿದ್ದಾರೆ ಮತ್ತೆ ಮೆಡಲ್ ಮಾಡಿದ್ದಾರೆ ಅವರಿಗೆ ಸ್ಕಾಲರ್ಶಿಪ್ಸ್ ಅಂತ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಎಕ್ಸಿಬಿಷನ್ ಸ್ಪೋರ್ಟ್ಸ್ ಲೈಕ್ ದಸರಾ, ಮಿನಿ ಒಲಿಂಪಿಕ್ಸ್ ಎಲ್ಲ ಮಾಡ್ತಾರೆ. ಅದರಲ್ಲೂ 8,000 12,000 ಅಂತ ಮೆಡಲಿಸ್ಟ್ ಗೋಲ್ಡ್ಗೆ ಆ ಥರ ಎಲ್ಲ ಬರ್ತಾರೆ. ಮತ್ತೆ ಸಹಸ್ರ ಕ್ರೀಡಾ ಅಂತ ಒಂದಿದೆ, ಅದರಲ್ಲೂ ನ್ಯಾಷನಲ್ ಅಟೆಂಡ್ ಮಾಡಿದರೆ ಸಾಕು ಕಂಟಿನ್ಯೂಸ್ 1-2 years 1 lakh ತನಕ ಸ್ಕಾಲರ್ಶಿಪ್ ಕೊಡ್ತಾರೆ. ಇದು ಬಂದು ಅವರ ಸ್ಟಡೀಸ್ ಅಲ್ಲಿ. ನೆಕ್ಸ್ಟ್ ಸ್ಟಡೀಸ್ ಇಂದ ಹೈಯರ್ ಸ್ಟಡೀಸ್ ಹೋಗ್ತಾರೆ. ಲೈಕ್ ಫಸ್ಟ್ PU ಸೆಕೆಂಡ್ PU ಆದ್ಮೇಲೆ ಇಂಜಿನಿಯರಿಂಗ್ ಮತ್ತೆ ಮೆಡಿಕಲ್ ಇದಕ್ಕೆ ನೀಟ್ ಎಲ್ಲ ಬರೀತಾರೆ. CET. ಇವಾಗ ನಾನು ಇಂಜಿನಿಯರಿಂಗ್ ಗ್ರಾಜುಯೇಟ್ ಮೆಕ್ಯಾನಿಕಲ್ ಮಾಡಿದೆ ಹಿಂದೆ ವಿಕಾಸ್ ಕಾಲೇಜಿಂದ. ಅಲ್ಲಿ ನಮ್ಗೆ ಹೆಂಗೆ ಹೆಲ್ಪ್ ಆಯ್ತು ಅಂದ್ರೆ ನಾನು ಸ್ಪೋರ್ಟ್ಸ್ ಕೋಟಾದಲ್ಲಿ ಫ್ರೀ ಸೀಟ್ ಸಿಕ್ಕಿತ್ತು. ಅಂದ್ರೆ ಬಾಗಲಕೋಟೆ ನಾನು ಸ್ಪೋರ್ಟ್ಸ್ ಇಲ್ಲೇ ಇರೋದ್ರಿಂದ ಖುಷಿ ಇಲ್ಲೇ ಕಲಿಬೇಕು ಅಂತ ನಾನು ಹೋಗ್ಲಿಲ್ಲ. ಅದಕ್ಕೆ ನಾನು ಇಲ್ಲೇ ಕಾಲೇಜ್ ಆಫ್ ಮಾಡ್ಕೊಂಡೆ. ನಮ್ಗೆ CET ನಮಗೆ ರಿಸರ್ವೇಶನ್ಸ್ ಇರುತ್ತೆ. ಉಷು ಸ್ಪೋರ್ಟ್ಸ್ಗೂ ರಿಸರ್ವೇಶನ್ ಇದೆ ಖಂಡಿತ. ಎವ್ರಿ ಇಯರ್ ಉಷು ಸ್ಪೋರ್ಟ್ಸ್ ಇಂದ ಅಟ್ಲೀಸ್ಟ್ ಒಂದು 5 to 6 ಮೆಂಬರ್ಸ್ ಫ್ರೀ ಸೀಟ್ ತಗೋತಾ ಇದ್ದಾರೆ. ಈ ಇಯರ್ ಆಯಿಷಾ ಏನೇನ್ ಅಂತ ಒಂದು ಹುಡುಗಿ NI ಕಾಲೇಜಲ್ಲಿ ಫ್ರೀ ಸೀಟ್ ತಗೊಂಡಿದೆ. ಬರೀ ಉಷು ಸ್ಪೋರ್ಟ್ಸ್ ಇಂದ ನಮ್ಮ ಸ್ಪೋರ್ಟ್ಸ್ನೇ ಆಡಿ ನಮ್ಗೆ ಅದು ತುಂಬಾ ಹೆಮ್ಮೆ ವಿಚಾರ. ಮತ್ತೆ ನೆಕ್ಸ್ಟ್ ನೀಟ್ಗೂ ನಮ್ಮ ಅಕ್ಷತಾ DN ಅಂತ ಒಂದು ನೀಟ್ಗೂ ಅಪ್ಲೈ ಮಾಡಿ ಆ ಹುಡುಗಿನೂ ಇವಾಗ ಫಾರಿನ್ ಅಬ್ರಾಡ್ಗೆ ಹೋಗ್ತಾ ಇದ್ದಾರೆ. ಅಂದ್ರೆ ನೋಡಿ ಈ ಲೆವೆಲ್. ನೆಕ್ಸ್ಟ್ ಆಯ್ತು ಇವಾಗ ಓದಕ್ ಮಾತ್ರ. ನೆಕ್ಸ್ಟ್ ಕೆರಿಯರ್ ಬೆನಿಫಿಟ್ಸ್ ನೋಡಿ. ಕೆರಿಯರ್ ಬೆನಿಫಿಟ್ಸ್ ಏನೇನಿದೆ ಅಂದ್ರೆ ಇವಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಯ್ತಾ, ಸರ್ವಿಸಸ್ ಅಂದ್ರೆ ಆರ್ಮಿ, ನೇವಿ, ಏರ್ ಫೋರ್ಸ್ ಮತ್ತೆ ನಮ್ಮ ಪೊಲೀಸ್ ಇದ್ರಲ್ಲೂ 2 or 3% ನಮಗೆ ರಿಸರ್ವೇಶನ್ಸ್ ಇರುತ್ತೆ. ಇವಾಗ ರೈಲ್ವೇಸ್ ಅಲ್ಲೂ ಕೆಲವೊಂದು ಕಡೆ ರೈಲ್ವೇಸ್ ಅಲ್ಲಿ ಇದೆ, ಮತ್ತೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಇವ್ರಿಗೆ. ನೆಕ್ಸ್ಟ್ ಡಿಗ್ರಿ ಆಗಿದ ತಕ್ಷಣ ಎನಿ ಮೆಡಲ್ ನ್ಯಾಷನಲ್ ಎನಿ ಮೆಡಲ್ ಇರೋರಿಗೆ ರಿಸರ್ವೇಶನ್ಸ್ ಅಲ್ಲಿ ಜಾಬ್ ಸಿಗ್ತದೆ. ಫ್ಯಾಂಟಾಸ್ಟಿಕ್. ಇಷ್ಟೊಂದೆಲ್ಲ ಬೆನಿಫಿಟ್ಸ್ ಇದೆ. ಬಟ್ ನಮ್ಮ ಸುತ್ತ ನಡೀತಾ ಇರುವಂತಹ ಈ ಒಂದು ಸ್ಪೋರ್ಟ್ ಬಗ್ಗೆ ಸಾಕಷ್ಟು ಜನಕ್ಕೆ ಅರಿವಿಲ್ಲ ಅಂತ ಭಾವಿಸ್ತೀನಿ. ಅದ್ರಲ್ಲಿ ನಾನು ಒಬ್ಳು ಅಂತ ಹೇಳ್ಬಹುದು. ಸರ್ ತುಂಬಾ ಚೆನ್ನಾಗಿ ಫಸ್ಟ್ ಆಫ್ ಆಲ್ ಖುಷಿಯಾಗಿದ್ದು ಮಕ್ಕಳು, ಅದರಲ್ಲೂ ಹಳ್ಳಿ ಮಕ್ಕಳು ಬಂದು ಸ್ಪೋರ್ಟ್ಸ್ ಆಡೋದು ತುಂಬಾ ದೊಡ್ಡ ವಿಷಯ. ಈ ಖೋಖೋ ಆಡ್ತಾರೆ ಅಂತಂದ್ರೆ ಈಗ ಖೋಖೋ ಎಲ್ಲೋ ಕಣ್ಮರೆ ಆಗ್ತಾ ಇದೆ ಅಂತ ಹೇಳ್ಬೋದು. ಈಗ ಎಲ್ಲ ಕಡೆ ಕ್ರಿಕೆಟ್ ಆಡಿ ಅಥವಾ ವಾಲಿಬಾಲ್ ಇಲ್ಲ ಫುಟ್ಬಾಲ್ ಆ ಥರದ್ದು ಬರ್ತಾ ಇದೆ. ಆ ಒಂದು ಇದರಲ್ಲಿ ಈ ನಿಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ನಮಗೆ ಡೆಮೋ ಮಾಡಿ ತೋರಿಸಿದ್ರು. ದಟ್ ಈಸ್ ಸೋ ಇನ್ಸ್ಪೈರಿಂಗ್ ಅಂಡ್ ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಹಾಗೆ ಸಾಕಷ್ಟು ಮಕ್ಕಳು ಮೆಡಲ್ಗಳನ್ನ ಕೂಡ ತಗೊಂಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ರು. ಸೊ ಈ ಒಂದು ಸ್ಪೋರ್ಟ್ ಇಂದ ನನಗೆ ಗೊತ್ತಾಗಿದ್ದು ಚಿಲ್ಡ್ರನ್ಸ್ ಡೇ ಅಂದ ತಕ್ಷಣ ಅವ್ರು ಖುಷಿ ಪಟ್ಟು ಆಟ ಆಡೋದಲ್ದೇನೆ ಅವ್ರ ಕೆರಿಯರ್ಗೂ ಬೆನಿಫಿಟ್ ಆಗುವಂತಹ ಆಟಗಳಾಡಿದ್ರೆ ನಿಜವಾಗ್ಲೂ ಅವ್ರ ಲೈಫಿಗೂ ತುಂಬಾನೇ ಬೆನಿಫಿಟ್ ಅಂತ ಹೇಳ್ತಾ ಸರ್ ಇಷ್ಟೊತ್ತು ನಿಮ್ಮ ಟೈಮ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಥರ ಇನ್ನಷ್ಟು ಮಕ್ಕಳು ಸಾಕಷ್ಟು ಸ್ಪೋರ್ಟ್ಸ್ಗಳಲ್ಲಿ ಮುಂದೆ ಬರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಒಂದು ಸ್ಪೋರ್ಟ್ಸ್ಗೆ ಅಂದರೆ ನಮ್ದಷ್ಟು ಕವರೇಜ್ ಎಲ್ಲ ಕಡಿಮೆ. ಬೇಕಾದ್ರೆ ಬೇರೆ ಬಿಸ್ನೆಸ್ಗೆ ಅದಕ್ಕೆ ಇದಕ್ಕೆ ಅಂತ ಎಲ್ಲ ಸುಮಾರು ಚಾನೆಲ್ಸ್ಗಳಿರುತ್ತೆ. ಸ್ಪೋರ್ಟ್ಸ್ ಅಂತ ಹೇಳಿದ ತಕ್ಷಣ ನೀವು ನಿಮ್ಮ ಟೈಮ್ ಮಾಡ್ಕೊಂಡು ಬಂದು ನಮ್ಮ ಸ್ಕೂಲ್ ವಿಸಿಟ್ ಮಾಡಿ ನಮಗೆ ಒಂದು ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ಒಂದಷ್ಟು ಜನಕ್ಕೆ ಇನ್ನೂ ಸ್ಪ್ರೆಡ್ ಮಾಡ್ತಾ ಇದ್ದೀರಾ. ಈ ಇಂಟೆನ್ಷನ್ಗೂ ನಾವು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಂದಲ್ಲ ಎರಡಲ್ಲ ಸಾಕಷ್ಟು ಮಕ್ಕಳು ಉಷು ಸ್ಪೋರ್ಟ್ ಅಲ್ಲಿ ಮುಂದೆ ಬಂದು ಮೆಡಲ್ಸ್ಗಳನ್ನ ತರ್ತಿದ್ದಾರೆ. ನಿಜವಾಗ್ಲೂ ನಾವು ಒಂದು ಸರ್ಟಿಫಿಕೇಟ್ ತಗೊಂಡೋದ್ರೆ ನಮ್ಮ ಮನೇಲಿ ಪಟಾಕಿ ಹೊಡೆದು ಸಂಭ್ರಮಿಸ್ತಾ ಇದ್ರು. ಇನ್ನು ಈ ಥರ ಎಲ್ಲ ಮಾಸ್ಟರ್ಸ್ಗಳು ಮೆಂಟರ್ಸ್ಗಳು ಸಿಕ್ಕಿ ನಾವು ಮೆಡಲ್ ತೆಗಿಬಹುದಾಗಿತ್ತಲ್ಲ ಅಂತ ನನಗೆ ನಿಜವಾಗ್ಲೂ ಅನ್ನಿಸ್ತದೆ. ಇದು ನಮ್ಮ ಪುಟಾಣಿಗಳು ಯಾವ ಒಂದು ಫೀಲ್ಡಲ್ಲಿ ಖುಷಿ ಪಡ್ತಾರೆ, ಜೊತೆಗೆ ಅವ್ರಿಗೆ ಬೆನಿಫಿಟ್ ಇದೆ ಅಂತ ಯೋಚನೆ ಮಾಡಿದಾಗ ನನಗೆ ಕಂಡಿದ್ದಂತಹ ಫೀಲ್ಡ್ ಉಷು ಸ್ಪೋರ್ಟ್ಸ್ ಅಂತ ಹೇಳ್ಬೋದು. ಸೊ ಈ ಒಂದು ಮಾಹಿತಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಒಂದಷ್ಟು ಇನ್ಫಾರ್ಮೇಶನ್ ಕೂಡ ಸಿಕ್ಕಿದೆ ಅಂತ ಭಾವಿಸ್ತಾ ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಸೊ ಫಸ್ಟ್ ಟೈಮ್ ನನ್ನ ಕೃತಿಕಾ ಕೊಟ್ಟಿರೋ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಕೃತಿಕಾ ಸೈನಿಂಗ್ ಆಫ್. ನಮಸ್ಕಾರ.